ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಾನು ಅನ್ಕೊಂಡಿರೋ ಹಾಗೆ ಈ ಹುಡುಗಿಲಿ ಎಲ್ಲ ಕ್ವಾಲಿಟೀಸ್ ಇದೆ. ಇನ್ನು ಆ ಗುರುಜಿ ಭವಿಷ್ಯನ ಸುಳ್ಳು ಮಾಡೋದೊಂದೇ ಬಾಕಿ. ಬಾಬಾ ಮಾರ್ಕೆಟ್ಗೆ ಹೋಗಿದ್ಲು ಅಂದ್ರೆ ಬರಿಗೈಯಲ್ಲಿ ಬಂದಿದ್ದಾಳೆ. ಅದನ್ನೆಲ್ಲ ದಾನ ಕೊಟ್ಟು ಬಂದಿದ್ದಾಳೆ. ಅಂದ್ರೆ ದೇವಸ್ಥಾನಕ್ಕೆ ದಾನ ಕೊಟ್ಟಿದ್ದಾಳೆ, ಬೇಗ ಮದುವೆ ಆಗಲಿ ಅಂತ. ಒಂದು 5 ನಿಮಿಷ ಟೈಮ್ ಕೊಡಿ, ಮಗಳನ್ನ ರೆಡಿ ಮಾಡ್ಕೊಂಡು ಕರ್ಕೊಂಡು ಬರ್ತೀವಿ. ಏನ್ ಬೇಗ್ರೆ, ಯಾಕೆ ಟೆನ್ಷನ್ ಆಗಿದ್ದೀರಾ? ಮದುವೆ ಅನ್ನೋದು ಒಂದು ದೊಡ್ಡ ಜವಾಬ್ದಾರಿ. ಅದನ್ನ 3 ದಿನದಲ್ಲಿ ಹೇಗೆ ನಿಭಾಯಿಸೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ನೀವು ಟೆನ್ಷನ್ ಮಾಡ್ಕೋಬೇಡಿ. ಇನ್ನು 3 ದಿನದಲ್ಲಿ ನೀವು ಎಷ್ಟರ ಮಟ್ಟಿಗೆ ಮದುವೆ ಮಾಡ್ಕೊಳಕ್ ಸಾಧ್ಯನೋ ಹಾಗೆ ಮದುವೆ ಮಾಡ್ಕೊಡಿ. ಆದರೆ ಮದುವೆ ಆದ ನೆಕ್ಸ್ಟ್ ಡೇನೆ ನಮ್ಮ ಅಂತಸ್ತಿಗೆ ತಕ್ಕ ಹಾಗೆ ಗ್ರ್ಯಾಂಡ್ ಆಗಿ ರಿಸೆಪ್ಷನ್ನ ನಾವು ಮಾಡ್ತೀವಿ. ಮುದ್ದು ಬಂಗಾರ ಕಣೆ, ಅಂತೂ ಇಂತೂ ನಿನಗೆ ಮದುವೆ ಸೆಟ್ ಆಯ್ತಲ್ಲ, ಅದೇ ನನಗೆ ಖುಷಿ. ರೂಪಾ, ನೀನು ತುಂಬಾ ಪುಣ್ಯವಂತೆ ಕಣೆ. ಹುಡುಗನ ಕಡೆಯವರು ಒಳ್ಳೆ ಸೌಂಡ್ ಪಾರ್ಟಿ, ಕೋಟಿ ಕುಳ ಅಂತೆ ಕಣೆ. ಇನ್ನು 3 ದಿನದಲ್ಲೇ ಮದುವೆ ಅಂತ ಮಾತುಕತೆ ಆಗ್ತಿದೆ ಕಣೆ. ಹೋಗಮ್ಮ, ಮೊದಲು ಮುಖ ತೊಳ್ಕೊಂಡು ಬೇಗ ಬೇಗ ರೆಡಿ ಆಗು. ಹೋಗು. ಅಕ್ಕ ಅಕ್ಕ, ಕಂಗ್ರ್ಯಾಚುಲೇಷನ್ಸ್ ಅಕ್ಕ. ಹೋಗೆ ಅಕ್ಕ, ಎಷ್ಟು ಮುದ್ದಾಗಿ ಕಾಣಿಸ್ತಿದ್ಯಾ ನೀನು. ಈ ಸೀರೆ ಮತ್ತೆ ಬ್ಲೌಸ್ ಹಾಕಿದ್ರೆ ಪಕ್ಕ ಗೊಂಬೆ 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 ಗೊಂಬೆ, ನನ್ನ ಮುದ್ದು ಗೊಂಬೆ. ಈ ಸೀರೆ ಹಾಕೊಂಡು ಹುಡುಗನ ಮುಂದೆ ಹೋದ್ರೆ ನಾನು ಯಾರ ಮುಂದೆನೂ ಹೋಗಲ್ಲ. ನನಗೆ ಈ ಮದ್ವೆ ಬೇಕಾಗಿಲ್ಲ. ಏನ್ ಮಾಡ್ತಿದ್ದಾಳೆ ಇಷ್ಟೊತ್ತು? ಯಾಕೆ ಇಷ್ಟೊಂದು ಟೆನ್ಷನಲ್ಲಿದ್ದೀರಾ? ಓ, ಮದುವೆಗಿನ್ನ 3 ದಿನ ಇದೆ ಅಂತನಾ? ಹಣಕಾಸಿನ ವಿಚಾರ ಎಲ್ಲ ನೀವು ಯೋಚನೆ ಮಾಡಬೇಡಿ. ಮದುವೆಗಾಗೋ ಖರ್ಚನ್ನೆಲ್ಲ ನಾನೇ ಕೊಡ್ತೀನಿ. ಛೆ, ಹೆಣ್ಣು ಹೆತ್ತಿದ್ದೀವಿ, ಮದುವೆ ಮಾಡಿಕೊಡೋದು ನಮ್ಮ ಕರ್ತವ್ಯ. ಬರ್ತಾ ಇದ್ದ ಸಂಬಳದಲ್ಲಿ ಅಷ್ಟು ಇಷ್ಟು ಉಳಿಸಿ ಇಟ್ಟಿದ್ದೀನಿ, ತಕ್ಕ ಮಟ್ಟಿಗೆ ಮದುವೆ ಮಾಡಿಕೊಡ್ತೀವಿ. ಹೆಚ್ಚು ಕಡಿಮೆ ಆದರೆ ಅಡ್ಜಸ್ಟ್ ಮಾಡ್ಕೋಬೇಕು. ನಮ್ಮ ಫ್ಯಾಮಿಲಿನಲ್ಲೂ ಎಂತೆಂಥ ಗೆಸ್ಟ್ಗಳಿದ್ದಾರೆ. ಇಂಥ ಅಡ್ಜಸ್ಟ್ಮೆಂಟ್ ಮದ್ವೆ ಕರ್ಕೊಂಡು ಬಂದು ನಮ್ಮ ಮರ್ಯಾದೆ ಕಳ್ಕೋಬೇಕಾ? ಮದುವೆಗೆ ಯಾರು ಬರ್ತಾರೆ ಬಿಡ್ತಾರೆ ಅನ್ನೋದೆಲ್ಲ ಮುಖ್ಯ. ನಮ್ಮ ಚಿರು ಇಷ್ಟಪಟ್ಟಿದ್ದ ಹುಡುಗಿನ ಮದುವೆ ಆಗ್ತಿದ್ದಾನೆ, ಅದು ಮುಖ್ಯ. ನಮ್ಮ ಚಿರು ಇಷ್ಟಪಟ್ಟಿದ್ದಾನೆ ಅಂದಮೇಲೆ ಅಡ್ಜಸ್ಟ್ ಆಗಲೇಬೇಕು. ಥ್ಯಾಂಕ್ಸ್ ಅದಕ್ಕೆ. ಆದರೂ ನಮ್ಮ ಸ್ಟೇಟಸ್. ಸುಕನ್ಯಾ, ಸೌಂದರ್ಯ ಹೇಳಿದ್ಮೇಲೆ ಮತ್ತೆ ನಿಂದೇನು? ಸುಮ್ಮನೆ ಸುಮ್ಮನೆ ಅಂತ ಹೇಳಿದ್ದೆ ತಾನೆ. ಏನ್ರಿ, ನನ್ನನ್ನು ಗೂಬೆ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಯೋಚನೆ ಮಾಡು. ಲೇ ರೂಪಾ, ದೊಡ್ಡ ಮನೆ ಸಂಬಂಧ ಕಣೆ. ಕೊರಳಿಗೆ ಮಾಂಗಲ್ಯ ಬಿದ್ರೆ ನೀನೇ ಮಹಾರಾಣಿ. ಇಷ್ಟ ಇಲ್ದಿರೋ ಮಾಂಗಲ್ಯ ಮಾಂಗಲ್ಯ ಅಲ್ಲ, ನೇಣಿನ ಹಗ್ಗ. ಏನ್ ಅನಿಸ್ತದ್ ಮಾತಾಡ್ತಿದ್ಯಾ ನೀನು? ಇರೋದನ್ನೇ ಹೇಳ್ತಾ ಇದ್ದೀನಿ. ನನಗೆ ಆ ಹುಡುಗ ಇಷ್ಟ ಇಲ್ಲ. ಆ ಹುಡುಗನ್ಗೇನೇ ಕಮ್ಮಿ ಆಗಿದೆ? ನೋಡೋಕೊಳ್ಳೆ ರಾಜ್ಕುಮಾರನ್ ಥರ ಇದ್ದಾನೆ. ಅವ್ನ್ ಯಾವ ಊರ್ ರಾಜ್ಕುಮಾರ ಆದ್ರೆ ನನ್ಗೇನು? ನನಗೆ ಈ ಮದ್ವೆ ಬೇಡ ಅಂದ್ರೆ ಬೇಡ ಅಷ್ಟೇ. ನೀನ್ ಕೇಳ್ದಾಗೆಲ್ಲ ಕೊಡಿಸಿ ಬೆಳೆಸಿದ್ದಕ್ಕೆ
ಇದೇನಾ ನೀನು ಕೊಡ್ತಿರೋ ಮರ್ಯಾದೆ? ಅಷ್ಟು ದೊಡ್ಡವಳಾಗ್ಬಿಟ್ಟಿಯೇನೆ ನೀನು. ಬಾಯಿ ಮುಚ್ಕೊಂಡು ಮದುವೆ ಮಾಡ್ಕೊಂಡ್ರೆ ಸರಿ. ನಿನ್ನ ಮದುವೆ ಆಗಲಿ ಅಂತ ಎಲ್ಲ ದೇವ್ರಿಗೂ ಹರಕೆ ಹೊತ್ಮೇಲೆ ಅದಕ್ಕೆ ಇದೇನಾ ನೀನು ಕೊಡ್ತಿರೋದು? ನಿನ್ನ ಜೀವನದಲ್ಲಿ ಇದೊಂದೊಳ್ಳೆ ಅವಕಾಶ ಕಣೆ. ನಿನ್ನನ್ನು ಮದುವೆ ಆಗ್ತೀನಿ ಅಂತ ಅವರೇ ಮುಂದೆ ಬಂದಿದ್ದಾರೆ. ಬೇಡ ಅನ್ಬೇಡಮ್ಮ. ಇವಳಿಗಿರೋ ರೂಪಕ್ಕೆ ಬರ್ದೇ ಏನು ಅದಕ್ಕೆ? ಅಂಬುಜ ಇವಳ ಈ ಮದುವೆಗೆ ಒಪ್ಕೊಳ್ಳೇಬೇಕು. ಇಲ್ಲ, ನಾನು ಈ ಮದ್ವೆ ಆಗಲ್ಲ. ಒಂದು ನಿಮಿಷ ಬರ್ತೀನಿ. ರೂಪಾ, ಗಂಡಿನ ಕಡೆಯವರೆಲ್ಲ ಬಂದು ಕೂತಿದ್ದಾರಮ್ಮ. ಈಗ ನಿನ್ ಮದ್ವೆ ಬೇಡ ಅಂದ್ರೆ ಹೇಗೆ? ಒಪ್ಕೊಳ್ಳೆ. ನನ್ನ ಪಾಡಿಗೆ ನನ್ನ ಸುಮ್ಮನೆ ಬಿಟ್ಬಿಡಿ. ಅಲ್ಲ, ಯಾರಿಗೆ ಕೇಳಿ ಗಂಡಿನ ಕಡೆಯವ್ರನ್ನ ಕರ್ಸಿದ್ರಿ? ಯಾರನ್ನ ಯಾಕೆ ಕೇಳಬೇಕು? ಮಕ್ಕಳು ಮದುವೆ ಮಾಡಬೇಕು, ಅದಕ್ಕೆ ಕರ್ಸಿರೋದು. ದೂಸರ ಮಾತಾಡದೆ ಬೇಗ ರೆಡಿ ಆಗ್ಬಾ. ನಿನಗೆ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು ಅಂತ ನಿನಗಿಂತ ಚೆನ್ನಾಗಿ ನಮಗ್ ಗೊತ್ತು. ನನಗೆ ಈ ಮದ್ವೆ ಬೇಡ. ಅಪ್ಪ ಅವ್ರಿಗೆ ಪಡಿಸ್ತೀನಿ. ಇವರು ಹೋಲಿಸಿದ್ರೆ ನಾವು ಯಾವುದಕ್ಕೂ ಇಲ್ಲ. ಅವರೇ ಕೇಳ್ಕೊಂಡ್ ಬಂದಿರೋದು ದೊಡ್ಡ ವಿಷಯ. ಸಿಕ್ಕಿರೋ ಕಂಕಣ ಭಾಗ್ಯನ ಕಾಲಲ್ಲಿ ಒದ್ದು ಕಳ್ಕೋಬೇಡ. ಈ ಮದುವೆ ಆಗ್ಲೇಬೇಕು. ನನ್ಗೆ ನೀ ಜನ್ಮದಲ್ಲಿ ಮದುವೆನೇ ಆಗಲ್ಲ ಅನ್ನೋ ತರ ಯೋಚನೆ ಮಾಡ್ತಿದ್ದೀರಲ್ಲ. ನನ್ಗೇನು ಪ್ರಾಬ್ಲಮ್ ಆಗಿಲ್ಲ. ಇನ್ನು ಕೈ ಕಾಲೆಲ್ಲ ಗಟ್ಟಿಯಾಗೇ ಇದೆ. ನಿನ್ಗೇನಾಗಿದೆ ಗೊತ್ತಾ? ಇವಳಿಗೆ ತಲೆ ಸರಿ ಇಲ್ಲ ಅಂತ ಹೇಳ್ಬಿಡು. ರೂಪಾ, ಇಂಥ ದುಡ್ಡಿರೋ ಹುಡುಗ ನಾವೇ ಹುಡುಕಿದ್ರು ಸಿಗಲ್ಲ ಕಣೆ. ಅವರೇ ನಿನ್ನನ್ನು ಹುಡುಕೊಂಡು ಬಂದಿದ್ದಾರೆ. ಮದ್ವೆ ಆದ್ಮೇಲೂ ನಿನ್ನ ಆಸೆ ಕನಸುಗಳನ್ನ ಈಡೇರಿಸ್ಕೋಬಹುದಲ್ವಾ? ಅದೆಲ್ಲ ನನ್ಗೇನು ಬೇಕಾಗಿಲ್ಲ. ನನ್ಗೆ ಈ ಮದ್ವೆ ಬೇಡ. ಅಕ್ಕ, ಹುಡುಗ ತುಂಬಾ ಒಳ್ಳೆಯವನು. ನಿನ್ ಜೀವನ ತುಂಬಾ ಚೆನ್ನಾಗಿರುತ್ತೆ. ಅಷ್ಟಿದ್ರೆ ನೀನೇ ಮದ್ವೆ ಮಾಡ್ಕೋ. ಇನ್ನೊಂದು ಮಾತಾಡಿದ್ರೆ ಬದೇ ಬೀಳುತ್ತೆ. ಬೇಗ ರೆಡಿ ಆಗ್ಬೇಕಷ್ಟೇ. ಕರ್ಕೊಂಬಂಡ್ರೆ ನನ್ನ ದೃಷ್ಟಿನೇ ತಾಕೋ ಹಾಗಿದ್ಯಾ? ತುಂಬಾ ಮುದ್ದಾಗಿದ್ಯಾ. ನಮ್ಗಂತೂ ನಿಮ್ಮ ಹುಡುಗಿ ತುಂಬಾ ಹಿಡಿಸಿದಾಳೆ. ನಮ್ಮ ಮನೆ ಸೊಸೆ ಮಾಡ್ಕೊಳ್ಳೋ ಶುಭಗಳಿಗೆ ಕಾಯ್ತಾ ಇದೀವಿ. ಇವರೇ ಒಪ್ಕೊಂಡ್ರೆ ಸಾಕ? ನನ್ನ ಒಪಿನಿಯನ್ ಬೆಲೆನೇ ಇಲ್ವಾ? ಯಾರು ನಿನಗೆ ಇವನು ಇಷ್ಟನಾ ಅಂತ ಒಂದ್ ಮಾತು ಕೇಳ್ತಿಲ್ವಲ್ಲ? ರೂಪಾ, ಎಲ್ರಿಗೂ ಕಾಫಿ ಕೊಡಮ್ಮ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.